ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಕಾಂಗ್ರೆಸ್ನ ನಾಯಕರು ನಿರ್ಧರಿಸಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟು ಚರ್ಚೆಯನ್ನ ಮಾಡುತ್ತಿದ್ದಾರೆ. ಮುಂದಿನ ತಂತ್ರಗಾರಿಕೆ ಸಂಬಂಧ ಸಿದ್ದು ಜೊತೆಗೆ ಸುರ್ಜೇವಾಲಾ ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ. ಡಿಕೆಶಿಯನ್ನು ಕೂಡ ಭೇಟಿ ಮಾಡಿ ಸುರ್ಜೇವಾಲಾ ಮಾತನಾಡಲಿದ್ದಾರೆ. ನಂತರ ವಿಧಾನಸಭೆಯ ಭಯನೂ ಕೂಡ ಜನಗಳಲ್ಲಿ ಇದೆ. ಹಾಗಾಗಿ ಸ್ಪಷ್ಟ ಬಹುಮತ ಕೊಟ್ಟೇ ಕೊಡ್ತಾರೆ. ಸುಭದ್ರ ಸರ್ಕಾರಕ್ಕೆ ಜನ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಬಹುಮತ ಬರೋದ್ರಿಂದ ಬೇರೆ ಇನ್ನೊಂದು ಪಕ್ಷದ ಜೊತೆ ನಾವು ಸಂಧಾನ ಸಭೆಗಳು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಕೃಷ್ಣ ಬೈರೇಗೌಡ ಮಾತನಾಡಿದ್ದು, ಕಾಂಗ್ರೆಸ್ ಸರ್ಕಾರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ, ಯಾವ ಮೈತ್ರಿಗೂ ಕಾಂಗ್ರೆಸ್ ಬಾಗಿಲು ತೆರೆದಿಲ್ಲ ಅಂತ ಹೇಳಿದ್ರು. ಮತದಾನೋತ್ತರ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಸರಳ ಬಹುಮತ ನಿರೀಕ್ಷೆ ಇದೆ. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ಸಿಎಂ ಕನಸು ಚಿಗುರೊಡೆದಿದೆ. ಸಿದ್ದರಾಮಯ್ಯ ಶಾಸಕರ ಬಲದೊಂದಿಗೆ ಸಿಎಂ ಆಗುವಂತ ಉತ್ಸಾಹದಲ್ಲಿದ್ದಾರೆ. ಪಕ್ಷನಿಷ್ಠೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಧಾರದ ಮೇಲೆ ಸಿಎಂ ಹುದ್ದೆ ಮೇಲೆ ಡಿಕೆಶಿಯು ಕೂಡ ಕಣ್ಣಿಟ್ಟಿದ್ದಾರೆ. ಜಾತಿ ಅಸ್ತ್ರ ಪ್ರಯೋಗಿಸಲಿಕ್ಕೆ ದಲಿತ, ವೀರಶೈವ ಲಿಂಗಾಯತ ನಾಯಕರು ಹಾಗೂ ಕೆಲವರು ಹಿರಿತನದ ಆಧಾರದ ಮೇಲೆ ಸಿಎಂ ಪಟ್ಟಕ್ಕೆ ಲಾಬಿಯನ್ನು ನಡೆಸ್ತಾ ಇದ್ದಾರಂತೆ. ಹೈಕಮಾಂಡ್ ನಾಯಕರು ಸಿಎಂ ಹೆಸರನ್ನ ಘೋಷಣೆ ಮಾಡ್ತಾರೆ ಅಂತ ಕೃಷ್ಣ ಬೈರೇಗೌಡ ಹೇಳಿದರು. ನೋಡೋಣ ಅದು ಯಾವ ಥರ ಹೈಕಮಾಂಡ್ನವ್ರ ತೀರ್ಮಾನ. ಅಲ್ಲಲ್ಲ, ಹೈಕಮಾಂಡ್ನವ್ರು ನನಗೆ ಸಿಎಂ ಕೊಡ್ತೀನಿ ಅಂದರೆ ಬೇಡ ಅಂತಾರ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್ ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾರೆ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರಮುಖ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ಇಬ್ಬರದು ತಮ್ಮದೇ ಆದಂಥ ಶಕ್ತಿ ಇದೆ. ಹಾಗೂ ಪಕ್ಷ ಇಲ್ಲಿವರೆಗೂ ಬರೋದಕ್ಕೆ ಇಬ್ಬರದ್ದು ಕೂಡ ಮಹತ್ವವಾದಂಥ ಕೊಡುಗೆ ಇದೆ. ಅವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಪಕ್ಷ ಈ ಹಂತಕ್ಕೆ ನಾವು ಬರಲಿಕ್ಕೆ ಆಗುತ್ತಿರಲಿಲ್ಲ ಅನ್ನುವಂಥದ್ದು ಪಕ್ಷದ ನಾಯಕರು, ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನೂ ಹೌದು. ಹಾಗೂ ರಾಜಕೀಯ ತಿಳುವಳಿಕೆ ಇರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಭಿಪ್ರಾಯವೂ ಸಹ ಹೌದು. ಹಾಗಾಗಿ ಇಬ್ಬರ ಪರಿಶ್ರಮ ಮತ್ತು ಇಬ್ಬರ ಕೊಡುಗೆ ಇವೆರಡಕ್ಕೂ ಸಹ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಮಾಡಲು ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೈಕಮಾಂಡ್ ನನ್ನನ್ನ ಸಿಎಂ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ನೋಡೋಣ ಅದು ಯಾವ ಥರ ಹೈಕಮಾಂಡ್ನವ್ರ ತೀರ್ಮಾನ. ಅಲ್ಲಲ್ಲ, ಹೈಕಮಾಂಡ್ನವ್ರು ನನಗೆ ಸಿಎಂ ಕೊಡ್ತೀನಿ ಅಂದರೆ ಬೇಡ ಅಂತಾರ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್ ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾರೆ. ಸಮೀಕ್ಷೆಗಳ ವರದಿ ನೋಡಿ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ವಿಧಾನಸಭೆ ಫಲಿತಾಂಶ ಅತಂತ್ರ ಬಂದ್ರೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಗೆ ಇಂದು ಸಿಎಂ ಬೊಮ್ಮಾಯಿ ಚರ್ಚೆಯನ್ನ ಮಾಡಿದ್ದಾರೆ. ಕಡಿಮೆ ಸೀಟ್ ಬಂದ್ರೆ ಮುಂದಿನ ನಡೆ ಏನು, ಮೈತ್ರಿ ಬೇಕಾ ಬೇಡವಾ ಎಂಬ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಸಿಎಂ ಗುಪ್ತಚರ ಇಲಾಖೆಯಿಂದಲೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಬಹುಮತದ ಸಂಖ್ಯೆ ಹತ್ತಿರ ಹೋಗುವಷ್ಟು ಬಿಜೆಪಿಗೆ ಸಂಖ್ಯೆ ಬರಲಿದೆಯಂತೆ. ಗುಪ್ತಚರ ಮಾಹಿತಿಯಿಂದ ಸಿಎಂ ಬೊಮ್ಮಾಯಿ ಸ್ವಲ್ಪ ನಿರಾಳರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಬಹುಮತಕ್ಕೆ ಬೇಕಾಗುವಷ್ಟು ಸಂಖ್ಯೆ ಗಳಿಸಲಿಕ್ಕೆ ಆಪರೇಷನ್ಗೂ ಕೂಡ ಪ್ಲಾನ್ ಮಾಡಲಾಗಿದೆಯಂತೆ. ಜನ ತೋರಿಸಿರೋ ಪ್ರೀತಿಗೆ ನಾನು ಋಣಿ ಆಗಿದ್ದೇನೆ. ಒಂದು ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಜನರೇ ಚುನಾವಣೆಯನ್ನು ಮಾಡಿದ್ದಾರೆ. ಬಹುಮತದ ವಿಜಯ ಎಲ್ಲೆಲ್ಲೂ ಕೂಡ ಮತಗಟ್ಟೆಯಲ್ಲಿ ಕಂಡು ಬಂದಿದೆ. ನನಗೆ ವಿಶ್ವಾಸವಿದೆ ದೊಡ್ಡ ಬಹುಮತದಿಂದ ಅಷ್ಟೇ. ನಾನು ಈಗಾಗಲೇ ರಿಯಾಕ್ಷನ್ ಕೊಟ್ಟಿದ್ದೀನಿ. ಕಳೆದ ಬಾರಿ ಇದೇ ಕರ್ನಾಟಕ ಚುನಾವಣೆ ಕಾಂಗ್ರೆಸ್ಗೆ 107, BJPಗೆ 80 ಕೊಟ್ಟು ತಿರುಮುರುವಾಯಿತು. 104 BJPಗೆ ಬಂತು, 80 ಕಾಂಗ್ರೆಸ್ಸಿಗೆ ಬಂತು. ಈ ಥರ ಹಲವಾರು ಉದಾಹರಣೆಗಳು ಎಕ್ಸಿಟ್ ಪೋಲ್ಗಳಲ್ಲಿದೆ. ಈ ಬಾರಿನೂ ಅದೇ ಆಗ್ತದೆ. ಖಂಡಿತ ನಾನು ಈಗಾಗಲೇ ಹೇಳಿದ್ದೀನಿ, ಮೋದಿಯವರು ಬಂದಿದ್ದು ಭಾಳ ದೊಡ್ಡ ಪ್ಲಸ್ ಆಗಿದೆ. ವಿಶೇಷವಾಗಿ ಯುವಕರಲ್ಲಿ, ಮಹಿಳೆಯರಲ್ಲಿ ಭಾಳ ದೊಡ್ಡ ಪರಿಣಾಮ ಬೀರಿದೆ. ಅದು ನಮಗೆ
ಮತದಾನೋತ್ತರ ಸಮೀಕ್ಷೆಗಳಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅತಂತ್ರವಾಗಿದೆ. ಹೀಗಾಗಿ ಈ ಬಾರಿಯೂ ಕೂಡ ಜೆಡಿಎಸ್ ಕಿಂಗ್ ಮೇಕರ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆ ಕಿಂಗ್ ಮೇಕರ್ ಆದ್ರೆ ಯಾರಿಗೆ ಬೆಂಬಲ ನೀಡಬೇಕು? ಕಳೆದ ಬಾರಿಯಂತೆ ಈ ಬಾರಿ ಆಗೋದು ಬೇಡ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಮೈತ್ರಿ ಸರ್ಕಾರ ಮಾಡಿಕೊಂಡಿತ್ತು. ಒಂದೇ ವರ್ಷದಲ್ಲೇ ಮೈತ್ರಿ ಮುರಿದು ಬಿದ್ದಿತ್ತು. ಹೀಗಾಗಿ ಈ ಬಾರಿ ಬಿಜೆಪಿ ಕಡೆಗೆ ಕುಮಾರಸ್ವಾಮಿ ಒಲವಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಬಿಜೆಪಿ ಬೆಂಬಲದಿಂದ ಉತ್ತಮ ಆಡಳಿತದ ದೂರದೃಷ್ಟಿ ಇದೆ. ಆದರೆ ಅಂತಿಮ ನಿರ್ಧಾರವನ್ನ ದೇವೇಗೌಡರು ಕೈಗೊಳ್ಳಲಿದ್ದಾರಂತೆ. ಎಕ್ಸಿಟ್ ಪೋಲ್ ಸರ್ವೆಗಳಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿಎಲ್ ಸಂತೋಷ್ ಸಿಡಿಮಿಡಿಗೊಂಡಿದ್ದಾರೆ. ಬಿಎಲ್ ಸಂತೋಷ್ ಟ್ವೀಟ್ ಮಾಡಿದ್ದು, ಅಂಕಿ ಸಂಖ್ಯೆಗಳು ನಿಮ್ಮ ಊಹೆ ಅಷ್ಟೇ, ಎಲ್ಲ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಉಲ್ಟಾ ಹೊಡೆದಿವೆ ಅಂತ ಹೇಳಿದ್ದಾರೆ. ಈ ಸಲ ಬಿಜೆಪಿಗೆ 31,000 ಬೂತ್ಗಳಲ್ಲಿ ಲೀಡ್ ಬರಲಿದೆ. ಎಷ್ಟು ಸ್ಥಾನ ಗೆಲ್ತೀವಿ ಅಂತ ಸಮೀಕ್ಷಾದಾರರೇ ಊಹಿಸಲಿ ಬಿಡಿ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಇವ್ರ ಪರವಾಗಿ ಬಂದಿದ್ರೆ ಅದು ಅದ್ಭುತ, ಇವರ ವಿರುದ್ಧವಾಗಿ ಬಂದ್ಬಿಟ್ರೆ ಅದೆಲ್ಲವೂ ಸುಳ್ಳು, ಉಲ್ಟಾ ಪಲ್ಟಾ ಅಂತ ಟ್ವೀಟ್ ಮಾಡ್ತಾರೆ. ಚುನಾವಣೋತ್ತರ ಸರ್ವೆಗಳಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದು ರಾಜ್ಯದ ಜನರು ಆ ಸರ್ವೆಗಳನ್ನು ಸುಳ್ಳು ಮಾಡ್ತಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ರು. ನಾವು ರಾಜ್ಯದಲ್ಲಿ 120ರಿಂದ 125 ಸ್ಥಾನಗಳನ್ನು ಗೆಲ್ತೇವೆ, ಬಹುಮತದ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲ ಬಾರಿಯ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಕೂಡ ಹೇಳಿದ್ದೆ, ಈ ಎಕ್ಸಿಟ್ ಪೋಲ್ ಅನ್ನ ನಮ್ಮ ರಾಜ್ಯದ ಜನ ಸುಳ್ಳು ಮಾಡ್ತಾರೆ ಅಂತ ಹೇಳಿ. ನೀವು ಪ್ರೀ ಪೋಲ್ ಮಾಡಿದ್ರಿ, ನನಗೆ ಅನ್ಸುತ್ತೆ ಸುಮಾರು 15 ದಿನದ ಹಿಂದೆ ನಿಮ್ಮ ವರದಿ ಬಂದಿತ್ತು, ಸರ್ವೆ ವರದಿ ಬಂದಿತ್ತು. ಆವಾಗ ನಾನು ಹೇಳಿದ್ದೆ ಈ ವರದಿಯನ್ನು ಸುಳ್ಳು ಮಾಡ್ತೀವಿ ಅಂತ ಹೇಳಿ. ಈಗಲೂ ನನಗೆ ವಿಶ್ವಾಸ ಇದೆ, ನಿನ್ನೆ ಜನ ಉತ್ಸುಕತೆಯಿಂದ ಮಾಡಿದಂಥ ಮತದಾನ, ಬೂತ್ಗಳಲ್ಲಿ ನಮಗೆ ಕಂಡು ಬಂದಂಥ ಒಂದು ವರದಿ ಮತ್ತು ಆ ಉತ್ಸಾಹ, ಇದು ಕೂಡ ಯಾವ ಎಕ್ಸಿಟ್ ಪೋಲ್ ಇದೆ ಅದನ್ನು ಸುಳ್ಳು ಮಾಡ್ತೀವಿ. ಮತ್ತು ನನಗೆ ವಿಶ್ವಾಸ ಇದೆ, ನಾವು ಬಹುಮತದ ಸರ್ಕಾರವನ್ನು ಈ ಬಾರಿ ರಚನೆ ಮಾಡೇ ಮಾಡ್ತೀವಿ. ಆ ರೀತಿಯ ಒಂದು ವರದಿ ನಮ್ಮ ಬೂತ್ ಮಟ್ಟದಿಂದ, ನಮ್ಮ ಕಾರ್ಯಕರ್ತರು ಯಾರು ಬೂತ್ ಮಟ್ಟದಲ್ಲಿ ಓಡಾಡಿದ್ರು, ನಮ್ಮ ಕಾರ್ಯಕರ್ತರು ಯಾರು ಬೂತ್ಗಳಲ್ಲಿ ಕೂತ್ಕೊಂಡಿದ್ರು, ಅವರಿಗೆ ಕಂಡು ಬಂದಂಥ ಸತ್ಯ ಅಂದರೆ 100% ಭಾರತೀಯ ಜನತಾ ಪಾರ್ಟಿ ಬಹುಮತದ ಸರ್ಕಾರವನ್ನು ರಚನೆ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿ ಇದೆ. ಮತದಾನವಾದ ಮರುದಿನವೇ ಸಿಎಂ ಬೊಮ್ಮಾಯಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ಮೊರೆ ಹೋಗಿದ್ದಾರೆ. ಪತ್ನಿ ಚೆನ್ನಮ್ಮ ಸಮೇತ ಸವದತ್ತಿಗೆ ಆಗಮಿಸಿ ಯಲ್ಲಮ್ಮ ದೇವಸ್ಥಾನ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು, ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ನೆರವೇರಿಸಿದ್ದು. ಸಿಎಂಗೆ ಸಚಿವ ಸಿಸಿ ಪಾಟೀಲ ಸಾಥ್ ಕೊಟ್ಟರು. ಚುನಾವಣೆ ಟೆನ್ಷನ್ನಲ್ಲಿದ್ದ ಮಾಜಿ ಸಿಎಂ ಎಚ್ಡಿಕೆ ಚುನಾವಣೋತ್ತರ ಸಮೀಕ್ಷೆ ನೋಡ್ತಿದ್ದ ಹಾಗೆ ಸಿಂಗಾಪುರಕ್ಕೆ ಹಾರಿದ್ದಾರೆ. ವಿಶ್ರಾಂತಿಗಾಗಿ ವಿದೇಶಕ್ಕೆ ತೆರಳಿರುವ ಕುಮಾರಸ್ವಾಮಿ ಮೇ 13ರ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೆಮ್ಮೆಯ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಂಧುಗಳೇ, ನನ್ನ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾತ್ರಿ ಹಗಲೆನ್ನದೆ ಊಟ ತಿಂಡಿ ವಿಶ್ರಾಂತಿಯನ್ನು ಕೂಡ ಮರೆತು ನಿರಂತರವಾಗಿ ಕೆಲಸವನ್ನು ಮಾಡಿದಂಥ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ನನ್ನ ಧನ್ಯವಾದಗಳು. ಪ್ರಾಮಾಣಿಕವಾದಂಥ ನಮ್ಮ ಹೋರಾಟ ಖಂಡಿತ ಫಲಪ್ರದವಾಗುತ್ತದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಟಿ ರವಿ ಆರೋಗ್ಯ ಏರುಪೇರಾಗಿದ್ದು ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಟಿ ರವಿ ಅವರಿಗೆ ಇತ್ತೀಚೆಗೆ ಕಿಡ್ನಿ ಸಮಸ್ಯೆ ಎದುರಾಗಿದ್ದು ಶಸ್ತ್ರಕ್ರಿಯೆ ಕೂಡ ನಡೆದಿತ್ತು. ರಾತ್ರಿ ಆರೋಗ್ಯದಲ್ಲಿ ದಿಢೀರ್ ವ್ಯತ್ಯಾಸ ಆಗಿದ್ದರಿಂದ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಚಿಕ್ಕಮಗಳೂರು ನಗರದ ಆಶ್ರಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತದಾನವಾದ ಬಳಿಕ ಸರ್ವೆ ನೋಡಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಡಿಕೆಶಿ ಮನೆಯಲ್ಲೇ ಗಡ್ಡ ಟ್ರಿಮ್ ಮಾಡಿಸಿಕೊಂಡ್ರು. ಬಳಿಕ ಕನಕಪುರದ ಹೋಟೆಲ್ ಒಂದರಲ್ಲಿ ದೋಸೆ ತಿನ್ನುತ್ತಾ ಮತದಾರರ ಜೊತೆ ಒಂದಿಷ್ಟು ಮಾತನಾಡಿದ್ರು. ಸಹೋದರ ಡಿಕೆ ಸುರೇಶ್ ಸಾಥ್ ಕೊಟ್ಟರು. ಇನ್ನು ಮನೆಗೆ ತೆರಳಿ ಅಮ್ಮನ ಆಶೀರ್ವಾದವನ್ನು ಕೂಡ ಪಡೆದ್ರು ಡಿಕೆಶಿ. ನಾನು ಕನಕಪುರ ತಾಲೂಕಿನ ಎಲ್ಲ ಮತದಾರರಿಗೆ ಇಲ್ಲಿಂದಲೇ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಅವರು ಕೊಟ್ಟಂಥ ಶಕ್ತಿ ಡಿಕೆ ಶಿವಕುಮಾರ್ಗೆಲ್ಲ ಈ ರಾಜ್ಯದ ಜನತೆ ಕೊಟ್ಟಂಥ ಶಕ್ತಿ. ಇಲ್ಲಿ ನಾನೆಲ್ಲ ಕ್ಯಾಂಡಿಡೇಟ್ ಆಗಿದ್ದೀನಿ, ಪ್ರತಿಯೊಂದು ಮನೆಯವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರು ಎಲೆಕ್ಷನ್ ಮಾಡಿದ್ರು. ಜನತಾದಳ, BJP ಆದಿಯಾಗಿ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರ. ಕನಕಪುರ ರಾಜ್ಯಕ್ಕೆ ಮಾದರಿ, ಹಿಂದೆ ರಾಷ್ಟ್ರಕ್ಕೂ ಮಾದರಿ ಮಾಡಿದ್ದೀವಿ. ಹಿಂದೆ ಮುಂದಕ್ಕೂ ಇನ್ನೂ ದೊಡ್ಡ ಕೆಲಸ.
ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂಬಿ ಪಾಟೀಲ್. ಚುನಾವಣಾ ಭರಾಟೆ ಹಾಗೆ ಮತದಾನದ ಬಳಿಕ ಎಂಬಿ ಪಾಟೀಲ್ ವಿಜಯಪುರ ನಗರದ ಸೊಲ್ಲಾಪುರ ರಸ್ತೆಯಲ್ಲಿರುವ ಮನೆಯಲ್ಲಿ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ. ಈ ವೇಳೆ ಮಾತನಾಡಿರುವ ಎಂಬಿ ಪಾಟೀಲ್ ಕಾಂಗ್ರೆಸ್ 120 ರಿಂದ 140 ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಹೇಳಿದರು. ನಾನು ಭಾಳ ದೊಡ್ಡ ಅಂತರದಿಂದ ಗೆಲ್ತೀನಿ. ನಾಳೆ 13 ತಾರೀಕಿನವರೆಗೆ ನಾಡ್ದು ಸಾಯಂಕಾಲವರೆಗೆ ಕೈ ಎಕ್ಸಿಟ್ ಪೋಲ್ ಗೊತ್ತಿದೆಲ್ಲ. ನಾವು ಯಾವಾಗಲೂ ಹೇಳ್ಕೊತೇ ಬಂದಿದ್ದೀವಿ. ನಾವು ಕನಿಷ್ಠ ಪಕ್ಷ 120 ರಿಂದ 140 ಸೀಟ್ ನಾವು ಪಡ್ಕೋತೀವಿ ಅಂತ ನಾನು ಹೇಳಿದ್ದೀನಿ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸರ್ವೇನೂ ಕೂಡ ಅದೇ ಹೇಳ್ತಾ ಇತ್ತು. ನಾವು ನಿಶ್ಚಿತವಾಗಿಯೂ ಸ್ವಂತ ಬಲದಿಂದ ಬಹುಮತವನ್ನು ಈ ರಾಜ್ಯದಲ್ಲಿ ನಾವು ಪಡ್ಕೊಳ್ತೀವಿ. ಜನ ಆಶೀರ್ವಾದ ಮಾಡಿದ್ದಾರೆ. ಈ ಕೆಟ್ಟ BJP ಸರ್ಕಾರ 40% ಸರ್ಕಾರವನ್ನು ಕಿತ್ತಾಕಬೇಕು ಅಂಥೇಳಿ ಜನ ನಿರ್ಣಯ ಮಾಡಿದ್ದಾರೆ. ನನ್ನ ಮತಕ್ಷೇತ್ರದಲ್ಲಿ ನಾನು ಭಾಳ ದೊಡ್ಡ ಅಂತರದಿಂದ ಗೆಲ್ತೀನಿ. ನಾಳೆ 13 ತಾರೀಕಿನವರೆಗೆ ನಾಡ್ದು ಸಾಯಂಕಾಲವರೆಗೆ ಕೈ ಎಕ್ಸಿಟ್ ಪೋಲ್ ಗೊತ್ತಿದೆಲ್ಲ. ನಾವು ಯಾವಾಗಲೂ ಹೇಳ್ಕೊತೇ ಬಂದಿದ್ದೀವಿ. ನಾವು ಕನಿಷ್ಠ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಬಿಜೆಪಿ ಅಭ್ಯರ್ಥಿ ಬಿಸಿ ಪಾಟೀಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ತಮ್ಮ ನಿವಾಸದಲ್ಲಿ ಮೊಮ್ಮಗಳ ಜೊತೆ ಆಟವಾಡಿ ಕಾಲವನ್ನು ಕಳೀತಾ ಇದ್ದಾರೆ. ಮನೆಗೆ ಬರುವಂತಹ ಬಿಜೆಪಿ ಮುಖಂಡರು ರಿಸಲ್ಟ್ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಿದ್ದಾರೆ. ಮತದಾನದ ಬಳಿಕ ಗದಗ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಪತ್ನಿ ವಾಣಿ ಸೇರಿದಂತೆ ಕುಟುಂಬಸ್ಥರ ಜೊತೆ ಅನಿಲ್ ರಿಲ್ಯಾಕ್ಸ್ನಲ್ಲಿದ್ದಾರೆ. ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತ ಅನಿಲ್ ಮೆಣಸಿನಕಾಯಿ ವಿಶ್ವಾಸದಲ್ಲಿದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ಇವತ್ತು ರಿಸಲ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆ ಒಂದು ವೋಟಿಂಗ್ ಪ್ಯಾಟರ್ನ್ ಅಂದ್ಕೊಂಡಿದೆ. ಸೊ 100% ರಿಲ್ಯಾಕ್ಸ್ನಾಗಿದ್ದೀವಿ, 100% ಕಾನ್ಫಿಡೆಂಟ್ನಾಗಿದ್ದೀವಿ. 13ನೇ ತಾರೀಕಿಗೆ ರಿಸಲ್ಟ್. ಆ ರಿಸಲ್ಟ್ ಈಗಾಗಲೇ ನಮ್ಗೆ ಗೊತ್ತೈತಿ ಏನು ಬರುತ್ತೆ ಅನ್ನತಕ್ಕಂಥದ್ದು. ಇವತ್ತೆಲ್ಲ ಕಾರ್ಯಕರ್ತರು ಚುನಾವಣೆ ಮಾಡಿದ್ರು ಬಂದು ಹಂಚ್ಕೊಂಡು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾನಪ್ಪ ವಜ್ಜಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಲಿಂಗಸಗೂರು ಪಟ್ಟಣದ ಮನೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಚುನಾವಣೆಯ ಕಾರ್ಯವೈಖರಿಗಳ ಬಗ್ಗೆ ಚರ್ಚಿಸಿದರು.